7 ಗಂಟೆಗೆ ಇವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನನ್ನ ತಂಗಿನೂ ಮಾತಾಡಿದ್ರು, ಅವ್ರ ಗಂಡನೂ ಮಾತಾಡಿದ್ರು. ಇಬ್ಬರು ಚೆನ್ನಾಗೇ ಮಾತಾಡ್ಕೊಂಡಿದ್ರು. 8 ಗಂಟೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಮಮ್ಮಿ ಹೇಳ್ದೆ, ಇವ್ರ ಗಂಡ ನೋಡು ಈ ಥರ ಬ್ಲೇಡಿಂದ ಹೊಡೆದಾಗ್ಬಿಟ್ಟಿದ್ದಾರೆ, ನಾವು ಅಂಗಡಿಗೆ ಹೋಗ್ಬಿಟ್ಟು ಏನು ತೊಗೊಂಬರಕ್ಕೆ ಹೋಗಿದೆ ಅಂದ್ಕೊಂಡು ಇವ್ರು ಫೋನ್ ಮಾಡಿದೆ. ಅದಕ್ಕೋಸ್ಕರ ನಾವು 2:15 ಗಂಟೆಗೆ ಇಲ್ಲಿ ಬಂದಿದ್ದು. ಅವರು ಇಬ್ಬರದಲ್ಲಿ ಏನು ಜಗಳ ಆಗಿದೆ ಅದು ನಮ್ಗೆ ಗೊತ್ತಿಲ್ಲ. ಇವರು ಏನು ಹೇಳ್ತಾ ಇದ್ದಾರೆ, ಏನು ಜಗಳನೂ ಆಗಿಲ್ಲ, ಏನೂ ಆಗಿಲ್ಲ, 3 ದಿವಸ ಮುಂಚೆ ಜಗಳ ಆಗಿತ್ತು. ಅದಕ್ಕೋಸ್ಕರ ನಾನು ಅಂಗಡಿಗೆ ಹೋಗಿ ಬರೋದ ತಕ್ಷಣ ಇವರು ಈ ಥರ ಮಾಡಿಬಿಟ್ಟಿರೋದು, 10 ನಿಮಿಷದಲ್ಲಿ ಈ ಥರ ಎಲ್ಲ ಆಗಿರೋದು ಅಂದರು. ಯಾರ್ಯಾರು ವಾಸ ಇದ್ರು ಅವರು? ಅವರು ಯಾರು ಇದ್ರಿಲ್ಲ, ನಮ್ಮ ಮಮ್ಮಿ ಮತ್ತು ಅವರು ಸಲ್ಮಾನ್, ನಮ್ಮ ತಂಗಿ, ಇವ್ರು 3 ಜನನೇ ಇದ್ದಿದ್ದು. ಸಲ್ಮಾನ್ ಮತ್ತು ನಮ್ಮ ತಂಗಿ ಇಬ್ಬರು ಮನೆಯಲ್ಲಿದ್ದರು. ನಮ್ಮ ಮಮ್ಮಿ ಅಂಗಡಿಗೆ ಹೋಗಿ ಬರೋ ತಷ್ಟರಲ್ಲಿ ಈ ಥರ ಆಗಿರೋದಂತೆ. ಕೆಲಸ ಮಾಡ್ತಾ ಇದ್ರು ಅವರು? ಒಟ್ಟಿಗೆ ಫಾಜಿಲ್ ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಇಬ್ಬರು ಫಾಜಿಲ್ ಫ್ಯಾಕ್ಟ್ರಿಯಲ್ಲಿನೇ ಕೆಲಸ ಮಾಡ್ತಾ ಇದ್ದಿದ್ದು. ಅವರಿಬ್ಬರು ಲವ್ ಆಗ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಂತೆ. ನಮ್ಗೆ ಯಾರಿಗೂ ಇವರು ಮದುವೆಗೆ ಹೇಳಿಲ್ಲ. ಇವರು ಎಷ್ಟು ತಿಂಗಳಿಂದ ಲವ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಮದುವೆ ಆಗಿ ಇವರು 4 ತಿಂಗಳು ಆಯಿತು. ನಾವು ಡೆಲಿವರಿ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿದ್ದೆ. ನಮ್ಮ ತಂಗಿದು ಡೆಲಿವರಿ ಆಗಿಬಿಟ್ಟು 20 ದಿನ ಆಗಿದ್ದು, ಇನ್ನೊಂದು ತಂಗಿದು. ಇವರು ಈ ಥರ ಮದುವೆ ಆಗ್ಬಿಟ್ಟಿದೆ ಅಂದ್ಕೊಂಡು ಮದುವೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಇವ್ರು ಫೋನ್ ಮಾಡಿಬಿಟ್ಟು ನಮ್ಗೆ ಹೇಳಿದ್ದು, ಈ ಥರ ಮದುವೆ ಮಾಡಿಬಿಟ್ಟಿದ್ದೀನಿ, ಇವ್ರು ಲವ್ ಮಾಡ್ತಾಯಿದ್ರು ಅಂದ್ಕೊಂಡು. ಈಗ ಮದುವೆ ಆಗಿದ್ದಾರೆ, ಒಂದೇ ಕಡೆ ಕೆಲಸ ಮಾಡ್ತಾರೆ. ಬಟ್ ಅವನೇ ಅಂದ್ರೆ ಸಲ್ಮಾನ್ ಮದುವೆ ಮಾಡಿರೋದು ಏನಿತ್ತು ಅಂದ್ರೆ ಚಾಕು ಚುಚ್ಚುವಂಥದ್ದು ಏನಿತ್ತು? ಚಾಕು ಚುಚ್ಚೋದು ಅದರಲ್ಲಿ ಏನು ಕತೆ ಅಂದ್ಕೊಂಡು ಅದು ಗೊತ್ತಿಲ್ಲ. ಇವ್ರು ಹೇಳ್ತಾ ಇದೆ ಏನಾದರೂ ಜಗಳ ಆಗಿದೆ ಅಂದ್ಕೊಂಡು ನಾನು ಕೇಳಿದೆ ಇವ್ರಿಗೆ. ಅವ್ರು ಏನು ಹೇಳ್ತಾ ಇದೆ, ಜಗಳ ಏನೂ ಆಗಿಲ್ಲ, 3 ದಿವಸ ಮುಂಚೆ ಜಗಳ ಆಗಿದ್ದು. ಯಾವ ವಿಚಾರಕ್ಕೆ ಜಗಳ ಆಗಿದ್ದು ಅಂದ್ಕೊಂಡು ಅದನ್ನು ನಮ್ಗೆ ಹೇಳಿಲ್ಲ ಇವರು. ಅವರು ನಮಗೇನು ಗಂಡ ಬೇಡ, ನಾವು ಡಿವೋರ್ಸ್ ಕೊಡ್ಬಿಡ್ತೀನಿ ಅಂತ ಇದ್ರು ಅಂತೆ ನಮ್ಮ ತಂಗಿ. ಇವ್ರು ಬಂದು ಸಲ್ಮಾನ್ ನಾನು ಡಿವೋರ್ಸ್ ಕೊಡಲ್ಲ ಅಂದರು. ಅದು ಇವ್ರ ಜೊತೆಲಿ ಏನು ಜಗಳ ಆಗಿದೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇಷ್ಟೇ ಗೊತ್ತಿರೋದು ನಮಗೆ. ನಮ್ಮ ಹೆಸರು ತರನುಂಬನು. 7 ಗಂಟೆಗೆ ಇವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನನ್ನ ತಂಗಿನೂ ಮಾತಾಡಿದ್ರು, ಅವ್ರ ಗಂಡನೂ ಮಾತಾಡಿದ್ರು. ಇಬ್ಬರು ಚೆನ್ನಾಗೇ ಮಾತಾಡ್ಕೊಂಡಿದ್ರು. 8 ಗಂಟೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಮಮ್ಮಿ ಹೇಳ್ದೆ, ಇವ್ರ ಗಂಡ ನೋಡು ಈ ಥರ ಬ್ಲೇಡಿಂದ ಹೊಡೆದಾಗ್ಬಿಟ್ಟಿದ್ದಾರೆ, ನಾವು ಅಂಗಡಿಗೆ ಹೋಗ್ಬಿಟ್ಟು ಏನು ತೊಗೊಂಬರಕ್ಕೆ ಹೋಗಿದೆ ಅಂದ್ಕೊಂಡು ಇವ್ರು ಫೋನ್ ಮಾಡಿದೆ. ಅದಕ್ಕೋಸ್ಕರ ನಾವು 2:15 ಗಂಟೆಗೆ ಇಲ್ಲಿ ಬಂದಿದ್ದು. ಅವರು ಇಬ್ಬರದಲ್ಲಿ ಏನು ಜಗಳ ಆಗಿದೆ ಅದು ನಮ್ಗೆ ಗೊತ್ತಿಲ್ಲ. ಇವರು ಏನು ಹೇಳ್ತಾ ಇದ್ದಾರೆ, ಏನು ಜಗಳನೂ ಆಗಿಲ್ಲ, ಏನೂ ಆಗಿಲ್ಲ, 3 ದಿವಸ ಮುಂಚೆ ಜಗಳ ಆಗಿತ್ತು. ಅದಕ್ಕೋಸ್ಕರ ನಾನು ಅಂಗಡಿಗೆ ಹೋಗಿ ಬರೋದ ತಕ್ಷಣ ಇವರು ಈ ಥರ ಮಾಡಿಬಿಟ್ಟಿರೋದು, 10 ನಿಮಿಷದಲ್ಲಿ ಈ ಥರ ಎಲ್ಲ ಆಗಿರೋದು ಅಂದರು. ಯಾರ್ಯಾರು ವಾಸ ಇದ್ರು ಅವರು? ಅವರು ಯಾರು ಇದ್ರಿಲ್ಲ, ನಮ್ಮ ಮಮ್ಮಿ ಮತ್ತು ಅವರು ಸಲ್ಮಾನ್, ನಮ್ಮ ತಂಗಿ, ಇವ್ರು 3 ಜನನೇ ಇದ್ದಿದ್ದು. ಸಲ್ಮಾನ್ ಮತ್ತು ನಮ್ಮ ತಂಗಿ ಇಬ್ಬರು ಮನೆಯಲ್ಲಿದ್ದರು. ನಮ್ಮ ಮಮ್ಮಿ ಅಂಗಡಿಗೆ ಹೋಗಿ ಬರೋ ತಷ್ಟರಲ್ಲಿ ಈ ಥರ ಆಗಿರೋದಂತೆ. ಕೆಲಸ ಮಾಡ್ತಾ ಇದ್ರು? ಒಟ್ಟಿಗೆ ಫಾಜಿಲ್ ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಇಬ್ಬರೂ.